ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಕಥೆ ಕ್ಲೋಸ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬಿಜೆಪಿಯ ಮುಖಂಡರ ಬ್ಯಾಟಿಂಗ್. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅಲ್ಲಿಗೆ ಕಾಂಗ್ರೆಸ್ನ ಕಥೆ ಕ್ಲೋಸ್. ಸಿದ್ದರಾಮಯ್ಯ ಪರ ಬಿಜೆಪಿ ಮುಖಂಡರ ಬ್ಯಾಟಿಂಗ್. ಕೋಲಾರದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಮಾತನಾಡಿರುವುದು ಸಿಎಂ ಪರವಾಗಿ. ಕೋಲಾರದಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿ ವೇಳೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಅವರು ಕುರುಬ ಸಮಾಜಕ್ಕೆ ಮಾತ್ರ ನಾಯಕರಲ್ಲ, ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗದ ನಾಯಕರವರು. ಇತ್ತೀಚೆಗೆ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಹೇಳಿಕೆಗಳು ಕೇಳಿಬರ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಆ ಬಗ್ಗೆ ಹೇಳಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನು ಏನಾದರೂ ಇಳಿಸಿದ್ರೆ ಅಲ್ಲಿಗೆ ಕಾಂಗ್ರೆಸ್ ಕತೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ. ಈ ರಾಜ್ಯದಲ್ಲಿ 80% ಅಹಿಂದ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 80%. ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯನ ಕುರ್ಚಿಗೆ ನನ್ನ ಕೈ ಇಕ್ಕಿದ್ರೆ ಸುಮಾರು ಒಂದು 25 ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲುವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಜನತೆಗೆ ಕರೆ ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯನ ಕತೆ ಏನಾದ್ರು ಕೈ ಇಟ್ಟಿದ್ರೆ ಅವತ್ತು ಕಾಂಗ್ರೆಸ್ನ ಮುಗಿಸ್ದಂಗೆ, ಸ್ಮಶಾನಕ್ಕೆ ಹೋದಂಗೆ, ಕಾಂಗ್ರೆಸ್ ಕತೆ ಕ್ಲೋಸ್ ಆದಂಗೆ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ, ಅಹಿಂದ ವರ್ಗದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ. ಏನಾದ್ರೂ ನಾವು ಕಂಟೆಕ್ಟ್ ಬಂದ್ರೆ ಈ ರಾಜ್ಯದ 80% ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ಇದ್ದು, ಅಲ್ಪಸಂಖ್ಯಾತರು ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಎಲ್ಲ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ನಾವೆಲ್ಲ ಸಿದ್ದರಾಮಯ್ಯ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಬಣದ ಡಿನ್ನರ್ ಮೀಟಿಂಗ್ ಆಯೋಜನೆ ಆಗಿದೆ. ಸಂಸದ ಹಿಟ್ನಾಳ್ ಮನೆಯಲ್ಲಿ ಸಿದ್ದು ಬಣಕ್ಕೆ ಔತಣಕೂಟವನ್ನ ಆಯೋಜಿಸಲಾಗಿದೆ. ದೆಹಲಿಯಲ್ಲಿದು ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆ ಔತಣಕೂಟ. ಸಿದ್ದರಾಮಯ್ಯ ಆಪ್ತ ಸಂಸದ ರಾಜಶೇಖರ್ ಹಿಟ್ನಾಳ್ ಆಯೋಜನೆ ಮಾಡಿರುವಂತಹ ಡಿನ್ನರ್ ಔತಣಕೂಟ. ನವೆಂಬರ್ 15ರ ನಂತರ ಸಿಎಂ ಬೆಂಬಲಿಗರಿಗೆ ಔತಣಕೂಟ. ಸಚಿವರು, ಶಾಸಕರು, ಸಂಸದರಿಗೆ ಈ ಔತಣಕೂಟವನ್ನು ಏರ್ಪಾಡು ಮಾಡಲಾಗಿದೆ. 15ನೇ ತಾರೀಕು, 15ರ ನಂತರ ಆಯೋಜನೆ ಮಾಡಲಾಗಿದೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ನಾಯಕರು. ಸಂಸದ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗ ಏನಿದೆ ಆ ಬಣದವರು ಅವರಿಗಾಗಿ ಔತಣಕೂಟ ನವೆಂಬರ್ 15ರ ನಂತರದಲ್ಲಿ ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಬೇಲೂರು ಹಾಗೂ ಬಿಕ್ಕೋಡು ಮುಖ್ಯ ರಸ್ತೆಯಲ್ಲಿ ಗಜಗಾಂಭೀರ್ಯದಿಂದ ನಡೆದು ಹೋಗ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಕಾಡಾನೆ ಭೀಮನಿಗೆ ಎಸ್ಕಾರ್ಚ್ ಮಾಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ರಸ್ತೆಯಲ್ಲಿ ನಡೆದುಕೊಂಡು ಬಂದು ಬಿಕ್ಕೋಡು ಎಸ್ಟೇಟ್ ಒಳಕ್ಕೆ ಹೋಗಿದ್ದಾನೆ ಕಾಡಾನೆ ಭೀಮ. ಕಾಡಾನೆ ಎಂಟ್ರಿ ಆದ ತಕ್ಷಣ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರನ್ನ ಮನೆಗೆ ಕಳಿಸಿದ್ದಾರೆ ಎಸ್ಟೇಟ್ನ ರೈಟರ್. ಏನ್ ಮರಿ ಆನಿದು, ಏನ್ ಸೈತಾನ ಇದು, ಏನ್ ಮರಿ ಆನಿದು, ಏನ್ ಸೈತಾನ ಇದು. ಕಾಡಾನೆ ಗಜಗಾಂಭೀರ್ಯದಿಂದ ನಡೆದುಕೊಂಡು ಹೋಗ್ತಾ ಇರುವಂತಹ ಆ ದೃಶ್ಯವನ್ನು ನೋಡ್ತಾ ಇದ್ವಿ. ಎಸ್ಟೇಟ್ನಲ್ಲಿ ಕಾರ್ಮಿಕರು ಜೀವ ಭಯದಲ್ಲೇ ಕೆಲಸ ಮಾಡುವಂತಹ ದುಸ್ಥಿತಿ ಪರಿಸ್ಥಿತಿ ಈ ಭಾಗದಲ್ಲಿ ಕೆಲ ದಿನಗಳಿಂದ ಇದ್ದೇ ಇದೆ. ಕಾಡಾನೆ ದಾಳಿಗೆ ಅನೇಕರು ಬಲಿಯಾಗಿರುವಂತಹ ವರದಿಗಳಾಗ್ತಾ ಇರುವಂಥದ್ದು. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿ ಹೋಗಿದೆ. ಕಾಡಾನೆ ಭೀಮಾನ ಎಂಟ್ರಿ ಕೂಡ ಆಗಿತ್ತು. ಮತ್ತೆ ಎಸ್ಕಾರ್ಟ್ ಸಮೇತವಾಗಿ ಕಾಡಿನೊಳಕ್ಕೆ ಬಿಡುವಂತಹ ಪ್ರಕ್ರಿಯೆ ನಡೆದಂತಹ ಸಂದರ್ಭದ ದೃಶ್ಯ ಇದು.
ರೈತರ ಅನುಕೂಲಕ್ಕೆ ಅಂತ ಹಾವೇರಿಯ ರಾಣೆಬೆನ್ನೂರು ಹೊರವಲಯದಲ್ಲಿ ಹೊಸ ಎಪಿಎಂಸಿ ಯಾರ್ಡ್ ನಿರ್ಮಾಣ ಆಗಿದೆ. ಆದರೆ 2022ರಲ್ಲಿ ಕಾಮಗಾರಿ ಮುಕ್ತಾಯ ಆದರೂ ಕೂಡ ಇದುವರೆಗೂ ಎಪಿಎಂಸಿ ಯಾರ್ಡ್ ಉದ್ಘಾಟನೆ ಮಾತ್ರ ಆಗಿಲ್ಲ. 222 ಎಕರೆಯಲ್ಲಿ 130 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಸುಸಜ್ಜಿತ ಎಪಿಎಂಸಿ ಯಾರ್ಡ್ ಉದ್ಘಾಟನೆ ಆಗದೇನೆ ರೈತರಿಗೆ ಅನಾನುಕೂಲ ಆಗಿದೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ತಂಡ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿದ್ದೀವಿ. ಇಲ್ಲಿನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರುವಂತಹ ಎಪಿಎಂಸಿ ಮಾರುಕಟ್ಟೆಗೆ ವರ್ಷ ಹಲವಾದರೂ ಕೂಡ ಲೋಕಾರ್ಪಣೆ ಭಾಗ್ಯ ಸಿಕ್ಕಿಲ್ಲ. ಇದರಿಂದಾಗಿ ರೈತರಿಗೆ ಸಾಕಷ್ಟು ತೊಂದರೆಗಳು ಈ ಭಾಗದಲ್ಲಿ ಆಗ್ತಾ ಇರುವಂತದ್ದು. ಬರೋಬ್ಬರಿ 222 ಎಕರೆಯಲ್ಲಿ 130 ಕೋಟಿ ರೂಪಾಯಿ ಖರ್ಚು ಮಾಡಿ ಸುಸಜ್ಜಿತವಾಗಿರುವಂತಹ ಎಪಿಎಂಸಿ ಯಾರ್ಡ್ನ ನಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಿ, ಇದನ್ನ ಇಲ್ಲಿ ನಿರ್ಮಾಣ ಮಾಡಿದ್ರು. 2019ರಲ್ಲಿ ಕಾಮಗಾರಿ ಶುರು ಮಾಡಿ 2022ರಲ್ಲಿ ಕಾಮಗಾರಿ ಮುಕ್ತಾಯ ಆಗಿದೆ. ಈಗ ಮುಕ್ತಾಯ ಆಗಿ 3 ವರ್ಷ ಆದರೂ ಕೂಡ ಇದನ್ನ ಉದ್ಘಾಟನೆ ಮಾಡಿಲ್ಲ. ಇದರಲ್ಲಿ ಸಾಕಷ್ಟು ರಾಜಕೀಯ ಇದೆ ಅನ್ನುವಂಥದ್ದು ರೈತರು ಇಲ್ಲಿ ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳೇನು ರೈತರಿಗೆ ಅನ್ನುವಂಥದ್ದನ್ನ ಖುದ್ದು ಇಲ್ಲಿ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ನಾವು ತಿಳ್ಕೊಳ್ಳೋಣ. ನನ್ನ ಜೊತೆಗೆ ಈ ಭಾಗದ ರೈತರು, ವ್ಯಾಪಾರಸ್ಥರೆಲ್ಲ ಬಂದಿದ್ದಾರೆ. ಇಷ್ಟು ವರ್ಷಗಳಾಗಿದ್ರೂ ಕೂಡ ಈ ಒಂದು ಎಪಿಎಂಸಿ ಮಾರುಕಟ್ಟೆಯನ್ನ ರೈತರ ಉಪಯೋಗಕ್ಕಾಗಿ ಓಪನ್ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಸಾಧ್ಯ ಆಗಿಲ್ಲ, ಏನ್ ಸಮಸ್ಯೆಗಳಾಗ್ತಿದೆ ಅನ್ನೋದ್ರ ಬಗ್ಗೆ ರೈತರನ್ನ ಮಾತಾಡ್ಸೋಣ. ಸರ್, ಬಹಳ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಎಪಿಎಂಸಿ ಮಾರುಕಟ್ಟೆ ರೈತರಿಗೆ ಅನುಕೂಲಕ್ಕೆ ಬೇಕಾಗಿತ್ತಿದ್ದು. ಸೊ ಮಾರುಕಟ್ಟೆ ಇದೆ, ಇನ್ನು ಅದನ್ನು ಓಪನ್ ಮಾಡಿಕೊಡ್ತಿಲ್ಲ ಯಾಕೆ ಅಂತ. ಸರ್, ಇವತ್ತು ಕರ್ನಾಟಕದಲ್ಲಿ 2ನೇ ಮೆಗಾ ಮಾರ್ಕೆಟ್ ಅಂತ ಹೆಸರು ಪಡೆದಿದೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಎಲ್ಲಿ ಇಲ್ಲ ಕರ್ನಾಟಕದಲ್ಲಿ. ಅಂತ ಒಂದು ಮಾರ್ಕೆಟ್ ಕೋಟಿ ಗಂಟ್ಲೆ ಖರ್ಚು ಮಾಡಿದಾರ. ಇದರಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಗಂಡ ಹೆಂಡತಿ ಜಗದಲ್ಲಿ ಕೂಸ್ಗಾಸತ್ ಅನ್ನೋ ರೀತಿಯಲ್ಲಿ. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರದ ಶಾಸಕರು, ಇದು ರಾಣೆಬೆನ್ನೂರು ಕ್ಷೇತ್ರಕ್ಕೆ ಬರುವುದಿಲ್ಲ, ಇಲ್ಲಿ ಬ್ಯಾಡಗಿ ಕ್ಷೇತ್ರಕ್ಕೆ ಮತದಾನ ಆಗ್ತಾರ. ಹಿಂಗಾಗಿ ಇದು ಬ್ಯಾಡಗಿ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ವ್ಯವಸ್ಥೆಯಲ್ಲಿ ಇವರು ಕೋಳಿವಾಡ್ರು ಇದು ನನ್ನ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಅಂತಂದು ಇಲ್ಲಿ ಪ್ರಕಾಶ್ ಕೋಳಿವಾಡ್ರು ಅಂತಾರ. ಅವರು ಬಸವರಾಜ ಶಿವಣ್ಣವರು ನಮ್ಮ ಮತದಾನ ಕ್ಷೇತ್ರದಲ್ಲಿದೆ, ನಾನು ಅಧಿಕಾರ ಚಲಾಯಿಸ್ತೇನೆ ಅಂತ ಹೇಳಿ ಇವರು ಇಬ್ಬರ ಜಗಳದಲ್ಲಿ ಇದು ಕೂಸುಗಾಸದ ಪ್ರತಿಷ್ಠಿತ ಕಣದಲ್ಲಿದೆ. ಇದು 518 ವ್ಯಾಪ್ತಿಯಲ್ಲಿ ಮಳಿಗೆಗಳಿದಾವೆ. ಸಾಮಾನ್ಯ ಎಲ್ಲ ವ್ಯಾಪ್ತಿಯಲ್ಲಿ 300 ಟೆಂಡರ್ ಕರೆದಿದ್ರು. 300 ಟೆಂಡರ್ಗಳಲ್ಲಿ 47 ಟೆಂಡರ್ ಆಯ್ಕೆಗಳಾಗಿದಾವೆ. ಆದ್ರೆ ಇನ್ನೂ ಈ ಸ್ವತ್ತು ಆಗಿಲ್ಲ. ಇದರಲ್ಲಿ ತಾಂತ್ರಿಕ ದೋಷಗಳಿಂದ, ಇವರು ಗುದ್ದಾಟದಿಂದ ಇವತ್ತು ಇಂತ ಒಂದು ಕೋಟಿ ಗಂಟಲೆ ಖರ್ಚು ಮಾಡಿದಂತ ಮೆಗಾ ಮಾರ್ಕೆಟ್ ನೆದೆಗುಂದಿದೆ. ಎಲ್ಲಾ ಸೌಲಭ್ಯಗಳು ಇದಾವೆ ಒಳಗಡೆ, ಆದ್ರೂ ಅವಕಾಶ ಸಿಗ್ತಾ ಇಲ್ಲ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ದುಡ್ಡನ್ನ ವೆಚ್ಚ ಮಾಡಿ ಕಟ್ಟಿರ್ತಾರೆ. ಈಗ ಪಾಳು ಬೀಳ್ತಾ ಇದೆ. ಸರ್, 100ಕ್ಕೆ 100 ಅಕ್ಷರಶಃ ಸತ್ಯ. ಯಾಕಂತಂದ್ರೆ ಅಧಿಕಾರಿಗಳು ತಮ್ಮ ಜಗಳದಲ್ಲಿ ಅಥವಾ ತಮ್ಮ ವಾಕ್ಸಮರ ಅಂತಾರ, ವಾಕ್ಸಮರದಲ್ಲಿ ಇವತ್ತು ನಿರ್ಲಕ್ಷ್ಯ ಧೋರಣೆಗೆ ಅದು ಒಂದು ಉದಾಹರಣೆ ಅಂತ ಹೇಳೋದು, ಸ್ವಚ್ಛ ಮತ್ತು ಒಂದು ಉದಾಹರಣೆ ಅಂತ ಹೇಳಿ. ಯಾಕಂತಂದ್ರೆ
ಕೋಟ್ಯಾಂತರ ರೂಪಾಯಿಯನ್ನ ಸರ್ಕಾರ ಏನೈತಲ್ಲ ಅದನ್ನ ಖರ್ಚು ಮಾಡಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಪಾಳು ಬಿದ್ದ ಮನೆ ಅಂತಾರಲ್ಲ, ಆ ಪಾಳು ಬಿದ್ದ ಮನೆ ಅಂತ ಆಗ್ತೈತಿ. ಯಾವುದೇ ವಸ್ತು ಆಗಲಿ, ಯಾವುದೇ ಮನೆ ಆಗಲಿ, ಅದನ್ನ ಉಪಯೋಗಕ್ಕೆ ತಂದಾಗ ಅದನ್ನ ಸದ್ಬಳಕೆ ಮಾಡ್ಕೊಂಡಾಗ ಮಾತ್ರ ಅದು ಏನೈತಲ್ಲ ಜನರಿಗೆ ಅರ್ಥ ಇರ್ತೈತಿ, ಜನರಿಗೆ ಉಪಯೋಗ ಆಗ್ತೈತಿ. ಒಂದೇದು ಈಗ ಆಲ್ರೆಡಿ ನಮ್ಮ ಕಬ್ಬಾರ್ ಹನುಮಂತಪ್ಪ ನಮ್ಮ ತಾಲೂಕು ಅಧ್ಯಕ್ಷರು ಹೇಳ್ದಂಗೆ ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳತಕ್ಕಂಥ ನಗರ. ಇಂಥ ನಗರದಾಗೆ ಒಂದು ಮೆಗಾ ಮಾರುಕಟ್ಟೆಯನ್ನು ಇಟ್ಕೊಂಡು ನಾವು ಪಾಳು ಬಿದ್ದ ಮನೆ ಅಂತಾಗಿ ಇದನ್ನ ನೋಡಬೇಕಂತ ಪರಿಸ್ಥಿತಿ ಬಂದೈತಪ್ಪ ಅಂತಂದ್ರ ಈ ಒಂದು ಸಂಗತಿ ನಮಗೆ ನೋವು ಆಗ್ತೈತಿ, ದುಃಖ ಆಗೈತಿ. ಯಾಕಂತಂದ್ರೆ ಅಧಿಕಾರಿಗಳು ನಾನ್ ಹೆಚ್ಚು ನೀನ್ ಹೆಚ್ಚು ಇದನ್ನ ಬಿಡಬೇಕು, ಅನ್ಯತಾ ಭೇದ ಭಾವನ ಮರೆತು ದಯವಿಟ್ಟು ಈ ಕಡೆಗೆ ವೇಗವಾಗಿ ಎಷ್ಟು ವೇಗವಾಗಿ ಇಷ್ಟು ಗಮನ ಹರಿಸ್ತಾರ ಎಲ್ಲರಿಗೂ ಅನುಕೂಲ ಆಗ್ತೈತಿ ಅಂತ ದಿಶೆಯಲ್ಲಿ ಹೇಳಕ್ ಇಷ್ಟಪಡ್ತೀವಿ. ತಾತ ಏನ್ ಓಪನ್ ಮಾಡ್ಕೊಡಲ್ವಾ ಇದು? ನಮ್ದು ಅಂತಾರೆ ನಾವು ಬರಡೇರ ಎಲ್ಲಿ ಬರಡಿ ಏನ್ ನೀವೇನ್ ಬೆಳೆಯಲ್ವಾ? ರೈತ ಗೊಂಜಾಳ ತಂದಿದೆ. ಜೋಳ ಬೆಳಿತೀರಾ? ಈಗ ಎಲ್ಲ ಹಾಕ್ತಿದ್ದೀರಿ ತಂದು? ಒಳಗಡೆ ಹಾಕ್ತಿರಿ. ಏನ್ ಓಪನ್ ಮಾಡ್ಕೊಡಲ್ವಾ ಅಂತಣ್ಣ? ಓಪನ್ ಮಾಡಿ ಕೊಡಲ್ಲ ಅಂತ ಏನಂತಾರ ಕೇಳಿದ್ರೆ? ಕೇಳಿದ್ರ ಅವ್ರ ಅಲ್ಲಿ ಬ್ಯಾಡಿಗೆ ಹೋಗ್ರಿ, ಅಲ್ಲಿ ಹೋಗ್ರಿ ಅಂತ ಬ್ಯಾಡಿಗೆ ಹೋಗ್ಬೇಕು ಅಂತಾರ. ಅವ್ರ ಕೇಳಿದ ನೀರು ಸಪ್ಲೈ ಅಲ್ಲಿ ಹೋಗ್ಬೇಕಂದ್ರೆ ಜನರ ಮುಖ್ಯ